ಒಂದ್ ಟ್ಯಾಲೆಂಟ್ ಇದೆ, ನನ್ನ ಟ್ಯಾಲೆಂಟ್ ಬಗ್ಗೆ ಕಂಡಮ್ ಮಾಡಬೇಡಿ. ಏನ್ ಪ್ರಶ್ನೆ ಕೇಳ್ತೀರಾ ಕೇಳಿ. ಪ್ರಶ್ನೆ ಅಲ್ಲ, ಪ್ರಬಂಧ ಬರೆಯಕ್ ಬರುತ್ತಾ? ಬರೀತೀನಿ ಮೇಸ್ಟ್ರೆ, ಕೇಳಿ. ನನ್ನ ಹೆಸರು ಉಳಿಸ್ತೀಯಾ? ಉಳಿಸ್ತೀನಿ ಮೇಸ್ಟ್ರೆ. ಯಾವ ವಿಷಯದ ಬಗ್ಗೆ ಕೊಟ್ಟರು ಪ್ರಬಂಧ ಬರೀತೀಯಾ? ಯಾವ ವಿಷಯದ ಬಗ್ಗೆ ಕೊಟ್ಟರು ಪ್ರಬಂಧ ಬರೀತೀನಿ. ಸರಿ, ಕೆಲಸ ಮಾಡು. ಹಸು ಅನ್ನೋ ಟಾಪಿಕ್ ಕೊಟ್ರೆ ಏನ್ ಪ್ರಬಂಧ ಬರೀತೀಯ ಹೇಳು? ಹಸು ಅನ್ನೋ ಟಾಪಿಕ್, ಅದ್ರ ಬಗ್ಗೆ ಪ್ರಬಂಧ ಏನ್ ಬರೀತೀನಿ ಅಂತ ಹೇಳು. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ರು ಬೆಳ್ಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಶಬಾಷ್ ಕಣ, ನಾನ್ ಅನ್ಕೊಂಡಷ್ಟು ದಡ್ಡ ಏನಲ್ಲ, ನಿನ್ನ ಮೆಚ್ಚದೆ ಕಣ. ನಾನೇನೋ ಸುಮ್ನೆ ಹಸು ಅಂತ ಬಾಯಿಗೆ ಬಂತು ಹೇಳ್ಬಿಟ್ಟೆ, ನೀನು ಅದ್ರ ಬಗ್ಗೆ ಪ್ರಬಂಧ ಹೇಳ್ಬಿಟ್ಟೆ. ಅಕಸ್ಮಾತ್ ಅವ್ರು ಬೇರೆ ಟಾಪಿಕ್ ಕೊಟ್ರೆ ಏನ್ ಮಾಡ್ತೀಯಾ? ಕೊಡ್ಲಿ, ಅದಕ್ಕೂ ಬರೀತೀನಿ. ಅಷ್ಟು ಟ್ಯಾಲೆಂಟು. ಮತ್ತೆ ಅಕಸ್ಮಾತ್ ಸಡನ್ ಆಗಿ ಅವ್ರು ಕಾರ್ ಬಗ್ಗೆ ಪ್ರಬಂಧ ಬರಿ ಅಂತ ಕೊಟ್ರಪ್ಪ, ಬರೀತೀನಲ್ಲ. ಏನ್ ಬರೀತಿ ಹೇಳು? ಕಾರು ಇದು 4 ಚಕ್ರದ ವಾಹನ. Good. ಹಿಂದ್ಗಡೆ ಒಂದು ಸ್ಟೆಪ್ನಿ ಅಂತ ಕೊಟ್ಟಿರ್ತಾರೆ. Very good. ಇದಕ್ಕೆ 4 ಡೋರ್ ಇರುತ್ತೆ, 4 ಕಿಟಕಿ ಇರುತ್ತೆ. ಕಿಟಕಿಯನ್ನು ಇಳಿಸಿದಾಗ ಅಕ್ಕಪಕ್ಕದಲ್ಲೆಲ್ಲ ನಾವು ನೋಡಬಹುದು. ಶಬಾಷ್. ಹಾಗೆ ಹಸು ಕೂಡ ನೋಡಬಹುದು. ಹಸು ಕಪ್ಪಗಿದ್ದರೂ ಬೆಳ್ಳಗಿನ ಹಾಲನ್ನು ಕೊಡುತ್ತದೆ. ಆ ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ, ಬೆಣ್ಣೆ ಕಾಯಿಸಿ ತುಪ್ಪ, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಇರಪ್ಪ, ಒಂದ್ ನಿಮಿಷ, ಸಗಣಿ ಹಾಕ್ಬೇಡ. ಮತ್ತೆ ಹಸುಗ್ ಬಂದ ನೀನು. ಒಂದ್ ಕೆಲಸ ಮಾಡ, ಈ ಲೈಟ್ ಕಂಬದ ಬಗ್ಗೆ ಪ್ರಬಂಧ ಬರಿ ಅಂದ್ರೆ ಏನ್ ಮಾಡ್ತೀಯಾ? ಬರಿತೀನಲ್ಲ. ಲೈಟ್ ಕಂಬ, ಹಾ, ಪ್ರತಿ ರಸ್ತೆಯ ತುದಿಯಲ್ಲಿ ಲೈಟ್ ಕಂಬವನ್ನು ಇಟ್ಟಿರುತ್ತಾರೆ. ಈ ಲೈಟ್ ಕಂಬದಿಂದ ಪ್ರತಿ ಮನೆಗೂ ವಿದ್ಯುತ್ ಸಂಚಾರವಾಗುತ್ತದೆ. ಈ ಲೈಟ್ ಕಂಬವನ್ನು ತಂತಿಯಿಂದ ಕಟ್ಟಿ ನಿಲ್ಲಿಸಿರುತ್ತಾರೆ. ಕೆಲವರು ಆ ತಂತಿಯ ಮೇಲೆ ಬಟ್ಟೆಯನ್ನು ಒಣಗಿ ಹಾಕುತ್ತಾರೆ. ಇನ್ನು ಕೆಲವರು ಅದಕ್ಕೆ ಹಸುವನ್ನು ಕಟ್ಟುತ್ತಾರೆ. ಹಸು ಕಪ್ಪಗಿದ್ದರೂ ಬೆಳ್ಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ ತೆಗೆದು ತುಪ್ಪವನ್ನು ಕಾಯಿಸಿ ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಮತ್ತೆ ಹಸುಗೆ ಬರ್ತೀಯಲ್ಲ ನೀನ್, ಎಲ್ಲೋದ್ರು ಬಿಡೋ ಹಸು ಬಿಡೋ. ಆಯ್ತು, ಇವನ್ಗೆ ಹಿಂಗೆಲ್ಲ ಟಾಪಿಕ್ ಕೊಟ್ರೆ ಸರಿ ಬರಲ್ಲ. ತುಂಬಾ ಟಫ್ ಆಗಿರೋ ಟಾಪಿಕ್ ಕೊಡ್ತೀನಿ, ಎಲ್ಲೋದ್ರೂ ಹಸುಗ್ ಬಂದಿರಬಾರ್ದು. ಕೆಲಸ ಮಾಡೋ, ಫ್ಲೈಟ್, ಏರೋಪ್ಲೇನ್ ಅದ್ರ ಬಗ್ಗೆ ಹೇಳೋ. ಹೇಳ್ತೀನಿ. ಏರೋಪ್ಲೇನ್ಗೆ ಕನ್ನಡದಲ್ಲಿ ವಿಮಾನ ಎಂದು ಕರೆಯುತ್ತಾರೆ. ಗುಡ್. ಇದರಲ್ಲಿ ನಾವೆಲ್ಲರೂ ದೇಶದಿಂದ ವಿದೇಶಕ್ಕೆ ಪ್ರಯಾಣಿಸಬಹುದು. ವೆರಿ ಗುಡ್. ಏರೋಪ್ಲೇನ್ ಅಲ್ಲಿ ಕೂತ್ಕೊಂಡು ಕೆಳಗೆ ನೋಡಿದಾಗ ಎಲ್ಲರೂ ಇಷ್ಟಿಷ್ಟೇ ಕಾಣುತ್ತಾರೆ. ಕರೆಕ್ಟ್. ಹಸು ಕೂಡ ಇಷ್ಟೇ ಕಾಣುತ್ತದೆ. ಹಸು ಕಪ್ಪಗಿದ್ದರೂ ಬೆಳ್ಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆದು ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಅಷ್ಟೇ. ಇವಾಗ ಭೂಮಿ ಮೇಲಿರೋ ಟಾಪಿಕ್ ಕೊಟ್ರೆ ತಾನೇ ನನ್ನ ಮಗನೇ ನೀವು ವಾಪಸ್ ಹಸುಗ್ ಬರೋದು. ಮಂಗಳ ಗ್ರಹದ ಬಗ್ಗೆ ಮಾತಾಡ. ಮಂಗಳ ಗ್ರಹ, ಮಂಗಳ ಗ್ರಹ ಒಂದು ಅದ್ಭುತವಾದ ಜಾಗ. ಏನ್ ನಿಮ್ ತಾತ ಹೋಗಿ ನೋಡಿದ್ನ? ಇಲ್ಲ, ವಿಜ್ಞಾನಿಗಳು ನೋಡಿ ಹೇಳಿದ್ದಾರೆ. ಮಂಗಳ ಗ್ರಹ ತುಂಬಾ ಅದ್ಭುತವಾದ ಜಾಗ. ಬೆಂಗಳೂರಿನಂತೆ ಅಲ್ಲಿ ಟ್ರಾಫಿಕ್ ಜಾಮ್ ಇರುವುದಿಲ್ಲ. ಅಲ್ಲಿ ಮನುಷ್ಯ ಕೂಡ ವಾಸಿಸಬಹುದು. ಮನುಷ್ಯ ಹೋದ್ರೆ ಒಬ್ನೇ ಹೋಗ್ತಾನ? ಇಲ್ಲ, ಅವನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾನೆ, ಜೊತೆಗೆ ಹಸುವನ್ನು ಕರ್ಕೊಂಡು ಹೋಗ್ತಾನೆ. ಹಸು ಕಪ್ಪಗಿದ್ದರೂ ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು, ಬೆಣ್ಣೆಯನ್ನು ಕಾಯಿಸಿ ತುಪ್ಪ ಮಾಡಬಹುದು, ತುಪ್ಪದಿಂದ ತರಾವರಿ ಸಿಹಿ ತಿನಿಸುಗಳನ್ನು ಮಾಡಬಹುದು. ಹಸು ಸಗಣಿಯನ್ನು ಹಾಕುತ್ತದೆ, ಸಗಣಿಯಿಂದ ತಟ್ಟಿ ಬೆರಣಿ ಮಾಡಬಹುದು. ಯೋಗ್ಯಂತಂದ್ ಎಲ್ಲೋದ್ರು ಹಸು ಹಸು ಹಸು. ಸರ್, ಇವನ ಹತ್ರ ಎಣಗಕ್ ನನ್ ಕೈಲಿ ಆಗಲ್ಲ ಸರ್. ಎಲ್ಲಾ ಟಾಪಿಕ್ ಕೊಟ್ಟಾಯ್ತು. ನೀವೇ ಯಾರಾದ್ರೂ ಬುದ್ಧಿವಂತ